ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸೋರು ಸ್ಟಾರ್ಟಿಂಗ್ ಯಾವ ಬುಕ್ಸ್ ಗಳನ್ನ ಓದ್ತಾರೆ? ವೆಲ್ಕಮ್ ಬ್ಯಾಕ್. ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನನ್ನ ವ್ಲಾಗ್ ಹೇಗಿತ್ತು ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಮನೆಯಿಂದ ನಾನು ಬಂದಿದ್ದು ಡೈರೆಕ್ಟ್ ಲೈಬ್ರರಿಗೆ ಎಂಟ್ರಿ ಕೊಟ್ಟು ಬ್ಯಾಗ್ ಅನ್ನ ಅನ್ಪ್ಯಾಕ್ ಮಾಡಿ ಓದೋಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಜನ DM ಮಾಡಿ ಕೇಳ್ತಾ ಇದ್ದಾರೆ, ನೀವು ಯಾವ ಬುಕ್ ಓದ್ತಾ ಇದ್ದೀರಾ? ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ಬೇಕು, ಫಸ್ಟ್ ಯಾವ ಬುಕ್ ಓದ್ಬೇಕು ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದೋಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ನಾನು ಯಾವ ಸಬ್ಜೆಕ್ಟ್ ಅನ್ನ ಓದೋಕೆ ಸ್ಟಾರ್ಟ್ ಮಾಡ್ಲಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಈ ಕನ್ಫ್ಯೂಷನ್ ಎಲ್ರಿಗೂ ಕೂಡ ಇರುತ್ತೆ, ನನ್ಗೂ ಕೂಡ ಇತ್ತು. ನೀವು ಪರ್ಟಿಕ್ಯುಲರ್ ಆಗಿ ಯಾವ ಎಕ್ಸಾಮ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಆ ಎಕ್ಸಾಮ್ ಕಂಪ್ಲೀಟ್ ಸಿಲೆಬಸ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ NCERT ಬುಕ್ಸ್ ಅನ್ನ ಯಾಕೆ ಓದ್ಬೇಕು? ಯಾಕಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. NCERT ಬುಕ್ಸ್ ಗಳನ್ನ ಓದಿ ಮುಗಿಸಿದ್ಮೇಲೆ ನಂತರ ನಿಮ್ಮ ಎಕ್ಸಾಮ್ ಸಿಲೆಬಸ್ ಪ್ರಕಾರ ಪ್ರಿಪೇರ್ ಮಾಡ್ತಾ ಬನ್ನಿ. ರೀಸೆಂಟ್ ಆಗಿ ನಡೆದಿರುವಂತಹ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ ಡೇ ಟು ಡೇ ಕರೆಂಟ್ ಅಫೇರ್ಸ್ ಅನ್ನ ಫಾಲೋ ಅಪ್ ಮಾಡ್ತಾ ಹೋಗಿ. ನಾನು ಕೂಡ ನನ್ನ ಎಕ್ಸಾಮ್ ಸಿಲೆಬಸ್ ಗೆ ಇರುವಂತಹ ಬುಕ್ಸ್ ಗಳನ್ನೇ ಓದ್ತಾ ಇರೋದು. ಯಾವ ಎಕ್ಸಾಮ್ ಗೆ ಯಾವ ಆಥರ್ ಬುಕ್ಸ್ ಬೆಸ್ಟ್ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಈ ಮಾಹಿತಿ ಗೊತ್ತಿಲ್ಲರಿಗೆ ಮಾತ್ರ ಈ ವಿಡಿಯೋ ಮಾಡಿರೋದು. ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.